ದೆಹಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲನ್ನಪ್ಪಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಎಲೆಕ್ಷನ್ ಫಲಿತಾಂಶದಲ್ಲಿ ವಿಶೇಷ ಏನಿಲ್ಲ ಅಂತ ಹೇಳಿದ್ದಾರೆ. ಕೇಜ್ರಿವಾಲ್ INDIA ಒಕ್ಕೂಟದ ಹೋಗಿದ್ರೆ ಬಿಜೆಪಿ ಗೆಲ್ತಾನೆ ಇರಲಿಲ್ಲ. ಕೇಜ್ರಿವಾಲ್ ಸ್ವಲ್ಪ ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡ್ರು. ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ ನಿರ್ಧಾರದಿಂದ ಬಿಜೆಪಿ ಲಾಭ ಪಡೆದಿದೆ ಅಷ್ಟೇ. ಮಂಡ್ಯದಲ್ಲಿ ಸಚಿವ ಚೆಲುವರಾಯಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಆಡಳಿತಕ್ಕೆ ಬರ್ತೀವಿ ಅಂತ ಯಾವಾಗಲೂ ಹೇಳಿರಲಿಲ್ಲ. ಬಟ್ ಆದರೆ ಕೇಜ್ರಿವಾಲ ಮತ್ತು ನಮ್ಮ ಸಪ್ರೇಟ್ ಆದದ್ರಿಂದ ಇವತ್ತು BJPಗೆ ಲಾಭ ಆಗಿದೆ. ಇದು ಗೊತ್ತಿರೋ ವಿಚಾರ, ವಿಶೇಷ ಏನಿಲ್ಲ. ಒಂದೇ ಇಂಡಿಯಾ ಒಕ್ಕೂಟ ಜೊತೆಲಿ ಹೋಗಿದ್ದಿದ್ರೆ BJPಗೆ ಅವಕಾಶ ಸಿಗ್ತಿರಲಿಲ್ಲ. ಕೇಜ್ರಿವಾಲ್ ಅವರು ಸ್ವಲ್ಪ ದುಡುಕಿ ನಿರ್ಧಾರದಿಂದ ಈ ತೀರ್ಮಾನ ಆಗಿದೆ. ಈಗ ನಮಗೆ ಹಲವಾರು ಕಾರಣದಿಂದ ನಮಗೆ ಹಿನ್ನಡೆ ಇದೆ. ನಾವು ಆಡಳಿತಕ್ಕೆ ಬರ್ತೀವಿ ಅಂತ ಯಾವಾಗಲೂ ಹೇಳಿರಲಿಲ್ಲ. ಬಟ್ ಆದರೆ ಕೇಜ್ರಿವಾಲ ಮತ್ತು ನಮ್ಮ ಸಪ್ರೇಟ್ ಆದದ್ರಿಂದ ಇವತ್ತು BJPಗೆ ಲಾಭ ಆಗಿದೆ. ಇದು ಗೊತ್ತಿರೋ ವಿಚಾರ. ದೆಹಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲನ್ನಪ್ಪಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಎಲೆಕ್ಷನ್ ಫಲಿತಾಂಶದಲ್ಲಿ ವಿಶೇಷ ಏನಿಲ್ಲ ಅಂತ ಹೇಳಿದ್ದಾರೆ. ಕೇಜ್ರಿವಾಲ್ INDIA ಒಕ್ಕೂಟದ ಹೋಗಿದ್ರೆ ಬಿಜೆಪಿ ಗೆಲ್ತಾನೆ ಇರಲಿಲ್ಲ. ಕೇಜ್ರಿವಾಲ್ ಸ್ವಲ್ಪ ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡ್ರು. ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ ನಿರ್ಧಾರದಿಂದ ಬಿಜೆಪಿ ಲಾಭ ಪಡೆದಿದೆ ಅಷ್ಟೇ. ಮಂಡ್ಯದಲ್ಲಿ ಸಚಿವ ಚೆಲುವರಾಯಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಆಡಳಿತಕ್ಕೆ ಬರ್ತೀವಿ ಅಂತ ಯಾವಾಗಲೂ ಹೇಳಿರಲಿಲ್ಲ. ಬಟ್ ಆದರೆ ಕೇಜ್ರಿವಾಲ ಮತ್ತು ನಮ್ಮ ಸಪ್ರೇಟ್ ಆದದ್ರಿಂದ ಇವತ್ತು BJPಗೆ ಲಾಭ ಆಗಿದೆ. ಇದು ಗೊತ್ತಿರೋ ವಿಚಾರ, ವಿಶೇಷ ಏನಿಲ್ಲ. ಒಂದೇ ಇಂಡಿಯಾ ಒಕ್ಕೂಟ ಜೊತೆಲಿ ಹೋಗಿದ್ದಿದ್ರೆ BJPಗೆ ಅವಕಾಶ ಸಿಗ್ತಿರಲಿಲ್ಲ. ಕೇಜ್ರಿವಾಲ್ ಅವರು ಸ್ವಲ್ಪ ದುಡುಕಿ ನಿರ್ಧಾರದಿಂದ ಈ ತೀರ್ಮಾನ ಆಗಿದೆ. ಈಗ ನಮಗೆ ಹಲವಾರು ಕಾರಣದಿಂದ ನಮಗೆ ಹಿನ್ನಡೆ ಇದೆ. ನಾವು ಆಡಳಿತಕ್ಕೆ ಬರ್ತೀವಿ ಅಂತ ಯಾವಾಗಲೂ ಹೇಳಿರಲಿಲ್ಲ. ಬಟ್ ಆದರೆ ಕೇಜ್ರಿವಾಲ ಮತ್ತು ನಮ್ಮ ಸಪ್ರೇಟ್ ಆದದ್ರಿಂದ ಇವತ್ತು BJPಗೆ ಲಾಭ ಆಗಿದೆ. ಇದು ಗೊತ್ತಿರೋ ವಿಚಾರ.